ಓಂ ಶಾಂತಿ. ಆತ್ಮೀಯ ಸಜ್ಜನರೇ, ಇಂದಿನ ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಮ್ಮನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ವಿಷಯ ಮಹಿಳೆಯರಲ್ಲಿ ಸಶಕ್ತೀಕರಣ. ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತೀರು, ತಾಯಿ ದೇವರೆಂದು ತಿಳಿದರೆಲ್ಲರರಿವರು. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಭಾರತ ದೇಶದ ಸಂಸ್ಕೃತಿಯಲ್ಲಿ ಮಾತೆಯರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದೆ. ಗಂಗಾ ಮಾತೆ, ಭಾರತ ಮಾತೆ, ಕರ್ನಾಟಕ ಮಾತೆ, ವಿಶ್ವ ಮಾತೆ. ಈ ಮಾತೆ ಅನ್ನೋ ಶಬ್ದ ಭಾಳ ವಿಶೇಷವಾಗಿರ್ತಕ್ಕಂಥ ಗೀತಾ ಮಾತೆ ಅಂತಲೇ ಹೇಳ್ತೇವೆ. ಅಂದಮೇಲೆ ಮಾತೆಯಲ್ಲಿ ಏನಂಥ ವಿಶೇಷತೆ ಇದೆ? ಇದು ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಸತ್ಯ. ಇತ್ತೀಚೆಗೆ ಮಹಿಳೆಯರ ಬಗ್ಗೆ ಅಂತಹ ಒಂದು ಸದ್ಭಾವನೆ ಕಡಿಮೆ ಆಗ್ತಾಯಿದೆ, ಕೊರತೆ ಆಗ್ತಾಯಿದೆ. ಇದರಿಂದ ಮಾತೆಯಲ್ಲಿ ಇವತ್ತು ಯಾವ ಒಂದು ಶಾಂತಿ ಸಮಾಧಾನ ಇರಬೇಕಾಗಿತ್ತು ಅದರ ಕೊರತೆ ಹೆಚ್ಚುತ್ತಾ ಇದೆ. ಮನೆ ವಾತಾವರಣದಲ್ಲಿ ಏರುಪೇರಾಗ್ತಾಯಿದೆ. ಅವರಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾಯಿದೆ. ಈ ಒತ್ತಡದಿಂದ ಮನೆಯಲ್ಲೂ ಕೂಡ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈಗ ಒಬ್ಬ ಮಾತೆ ತನ್ನ ಜೀವನವನ್ನು ಒತ್ತಡದಿಂದ ಮುಕ್ತರನ್ನಾಗಿ ಮಾಡಿಕೊಂಡ್ರೆ ಅಥವಾ ಜೀವನವನ್ನು ಸಶಕ್ತೀಕರಣ ಮಾಡಿಕೊಂಡ್ರೆ ಮನೆಯೇ ಮಂದಿರವಾಗಿಬಿಡುತ್ತೆ. ಇವತ್ತಿನ ಸಶಕ್ತೀಕರಣ ಅಂದರೆ ಏನು ತಿಳ್ಕೊಂಡಿದ್ದಾರೆ ಅಂತ ಅಂದರೆ ಹಣ ಕೊಡೋದು, ಅಧಿಕಾರ ಕೊಡ್ತಕ್ಕಂಥದ್ದು, ಈ ಥರ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇದು ಭೌತಿಕವಾಯಿತು. ಆದರೆ ಸ್ವಲ್ಪ ನಾವು ಆಂತರಿಕವಾಗಿ ಹೋದಾಗ ಮನುಷ್ಯರ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಶಕ್ತಿ ಅಂದರೆ ಆಂತರಿಕ ಶಕ್ತಿ. ಶಕ್ತಿ ಜಾಗೃತಗೊಂಡಿದ್ದಾದರೆ, ಸಶಕ್ತೀಕರಣಗೊಂಡಿದ್ದಾದರೆ ಒತ್ತಡದಿಂದ ಮುಕ್ತರಾಗ್ತಾರೆ. ಇವತ್ತು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಮನೆಗಳಲ್ಲೂ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಸಮಾಜದಲ್ಲೂ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಮತ್ತು ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಏಕೆಂದರೆ ಇದೇ ಭಾರತ ದೇಶದಲ್ಲಿ ಮಾತೆಯರಿಗೆ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನ ಇತ್ತು. ಇವತ್ತು ಶ್ರೀಲಕ್ಷ್ಮಿ ಶ್ರೀನಾರಾಯಣ ಅಂತೇಳಿ, ಮೊದಲು ಶ್ರೀಲಕ್ಷ್ಮಿ ಆಮೇಲೆ ನಾರಾಯಣ, ಶ್ರೀ ಸೀತೆ ಶ್ರೀರಾಮ ಅಂತ ಹೇಳ್ತೀವಿ. ಅಂದರೆ ಮಾತೆಯಲ್ಲಿರ್ತಕ್ಕಂಥ ಶಕ್ತಿ ಯಾತಕ್ಕೆ ಕುಸಿತ ಹೋಯಿತು? ಏನಕ್ಕೆ? ಇದು ಯಾರ ಕಾರಣ? ಯಾರೊಬ್ಬರು ಕಾರಣ ಅಲ್ಲ. ಒಂದು ಸಾರಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ದುರ್ಬಲ ಅಂದ್ಕೊಂಡ್ಬಿಟ್ರೆ ಅವನ ಜೀವನದಲ್ಲಿ ಹಾಗೆಯೇ ದುರ್ಬಲತೆ ಬಂದ್ಬಿಡುತ್ತೆ. ನನಗೆ ಆರೋಗ್ಯ ಸರಿ ಇಲ್ಲ ಒಂದು 10-15 ಸರಿ ಅಂದ್ಕೊಂಡ್ರೆ ಆರೋಗ್ಯ ಹೊರಟೋಗುತ್ತೆ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ನಿಮಗೆ ಗೊತ್ತಿಲ್ಲ, ನಾನು ತುಂಬ ಸಮಸ್ಯೆ ಅಂತ ಪೂರ್ಣ ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಕಾರಣ ಅಂದರೆ ನಾವು ಹೇಗೆ ಯೋಚಿಸುತ್ತೇವೋ ಹಾಗೆ ನಮ್ಮ ಜೀವನ ಆಗುತ್ತದೆ. ಆದರೆ ನಮ್ಮ ಯೋಚನೆಯ ಇವತ್ತಿನ ಪರಿಸ್ಥಿತಿಯಲ್ಲಿ ನಕಾರಾತ್ಮಕವಾಗಿ ಹೆಚ್ಚು ಹೋಗ್ತಾ ಇದ್ದೇವೆ. ಸಕಾರಾತ್ಮಕತೆ, ಧನಾತ್ಮಕತೆ ತುಂಬ ಕಡಿಮೆ ಆಗ್ತಾಯಿದೆ. ಇದನ್ನು ನಾವು ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಮನೆಯಲ್ಲಿ ಪತಿಯ ಜೊತೆಯಲ್ಲಿ ಕೆಲಸ ಘರ್ಷಣೆ ಆಗುತ್ತೆ, ಮಕ್ಕಳ ಜೊತೆಯಲ್ಲಿ ಘರ್ಷಣೆ ಆಗುತ್ತೆ, ಮಾತಾಪಿತರಲ್ಲಿ ಏರುಪೇರಾಗುತ್ತೆ. ಕೆಲವು ಸಮಯ ಮಕ್ಕಳು ಮಾತು ಕೇಳೋದಿಲ್ಲ, ಕೆಲವು ಸಮಯ ಮಕ್ಕಳು ಸರಿಯಾಗಿ ಓದೋದಿಲ್ಲ. ಇದೆಲ್ಲ ಮಾತೆಯರ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಪತಿ ಹೊರಗಿಂದ ಬರ್ತಾರೆ, ಮಾತೆ ಒಳಗಿರ್ತಾರೆ. ಪತಿ ಹೊರಗಿಂದ ಬಂದು ಅವ್ರ ಸಮಸ್ಯೆನ ಮಾತೆಗೆ ಹಾಕ್ತಾರೆ. ಮಾತೆ ತಡ್ಕೊಳಕ್ಕಾಗದೆ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾರೆ, ಮಕ್ಕಳಲ್ಲೇ ಏರುಪೇರಾಗುತ್ತೆ. ಇದು ಎಲ್ಲ ಕಡೆ ನಡೀತಾ ಇರ್ತಕ್ಕಂಥ. ಇದರಿಂದ ಏನಾಗುತ್ತೆ? ಮನೆ ವಾತಾವರಣದಲ್ಲಿ ಏರುಪೇರಾಗ್ಬಿಡ್ತದೆ. ಮಾತೆಯರಿಗೆ ತಡ್ಕೊಳಕ್ಕಾಗೋದಿಲ್ಲ, ರಾತ್ರಿ ಬೇಗ ಮಲಗಲಿಕ್ಕಾಗಲ್ಲ, ಮತ್ತು ಬೆಳಗ್ಗೆ ಬೇಗ ಹೇಳಲಿಕ್ಕಾಗಲ್ಲ. ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು, ಆಗಲೇ ಗಾಡಿ ಬಂದಿರ್ತದೆ. ಆದರೆ ತಾಯಿ ಬೇಗ ಅಡುಗೆ ಮಾಡಬೇಕಾಗತ್ತೆ, ಬೇಗ ಮಕ್ಕಳಿಗೆ ಬಾಕ್ಸಿಗೆ ತುಂಬಿ ಅವರಿಗೆಲ್ಲ ರೆಡಿ ಮಾಡಿ ಕಳಿಸ್ಬೇಕಾಗತ್ತೆ. ಅಂದರೆ ಟೆನ್ಷನ್ನಲ್ಲಿ ಕಳಿಸ್ಬೇಕಾಗತ್ತೆ. ತಾಯಿಯಾಗಿರ್ತಕ್ಕಂಥವಳು ಟೆನ್ಷನ್ನಲ್ಲಿ ಅಡುಗೆ ಮಾಡಿ, ಟೆನ್ಷನ್ನಲ್ಲಿ ಬಾಕ್ಸ್ಗೆ ಹಾಕಿ, ಟೆನ್ಷನ್ ಜೊತೆಲಿ ಮಕ್ಕಳಿಗೆ ಕಳಿಸ್ಕೊಡ್ತಕ್ಕಂಥ ಸ್ಥಿತಿ ಬಂದಿದೆ. ಆ ಮಕ್ಕಳು ಕೂಡ ಟೆನ್ಷನ್ ಊಟವನ್ನೇ ಮಾಡ್ತಿರ್ತಕ್ಕಂಥ. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಏನನ್ನು ಯೋಚನೆ ಮಾಡ್ತೀವೋ ಅದು ಆಹಾರದ ಮೇಲೆ,
ದ್ರವ ಪದಾರ್ಥದ ಮೇಲೆ ಬಹುಬೇಗ ಪ್ರಭಾವ ಬೀರುತ್ತೆ ಅನ್ನೋದನ್ನು ವಿಜ್ಞಾನ ಒಪ್ಪಿರ್ತಕ್ಕಂಥ. ಡಾಕ್ಟರ್ ಎಮಿಟೋ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಒಂದು ಪ್ರಯೋಗ ಮಾಡ್ತಾನೆ. 2 ಲೋಟ ನೀರಿಡ್ತಾನೆ, ಒಂದರಲ್ಲಿ ದ್ವೇಷ ಅಂತ ಬರ್ತಾನೆ, ಇನ್ನೊಂದರಲ್ಲಿ ಪ್ರೀತಿ ಅಂತ ಬರ್ತಾನೆ. ಕೆಲವು ಜನರು ಅದನ್ನ ವೀಕ್ಷಿಸ್ಕೊಂಡು ಹೋಗ್ತಾರೆ. ಸಂಜೆಗೆ ಟೆಸ್ಟ್ ಮಾಡಿದಾಗ ಯಾವುದ್ರ ಮೇಲೆ ಪ್ರೀತಿ ಅಂತ ಬರೆದಿತ್ತೋ ಅದರಲ್ಲಿ ಗೋಲ್ಡನ್ ಕ್ಲಿಸ್ಟರ್ ಕಾಣಿಸ್ತಾ ಇತ್ತು, ಯಾವುದರಲ್ಲಿ ದ್ವೇಷ ಅಂತ ಬರೆದಿತ್ತೋ ಅದರಲ್ಲಿ ಕಪ್ಪು ಕ್ಲಿಸ್ಟರ್ ಕಾಣಿಸ್ತಾ ಇತ್ತು. ಇದನ್ನು ಅವನಿಗೆ ಅರ್ಥ ಆಯಿತು, ನಾವು ಒಳ್ಳೆಯ ಆಲೋಚನೆ ಮಾಡಿದ್ರೆ ನೀರಿನ ಮೇಲೆ ಒಳ್ಳೆಯ ಪ್ರಭಾವ ಹರಿಯುತ್ತೆ, ಕೆಟ್ಟ ಆಲೋಚನೆ ಮಾಡಿದ್ರೆ ಕೆಟ್ಟ ಪ್ರಭಾವ ಬೀರುತ್ತೆ. ನಮ್ಮ ದೇಹದಲ್ಲಿ 70 ಭಾಗ ನೀರಿನ ಪ್ರಮಾಣ ಇರಬೇಕಾಗಿದೆ. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಬೇಸರ, ಚಿಂತೆ, ಒತ್ತಡದಲ್ಲಿ ಸಿಲುಕೊಂಡಿದ್ದಾಗಿದ್ದಾದರೆ ಅದು ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಣೆ ಮಾಡುತ್ತೆ? ಇದು ಇವತ್ತಿನ ಸಮಸ್ಯೆ. ಹಾಗಾಗಿ ಮಾತೆಯರು ಸ್ವಲ್ಪ ಮನಸ್ಸು ಮಾಡಬೇಕಾಗತ್ತೆ. ಸಶಕ್ತೀಕರಣ, ಹೊರಗಲ್ಲ ಒಳಗಡೆ ಆಂತರಿಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕಾಗತ್ತೆ, ತಮ್ಮ ಮನೋಬಲವನ್ನು ಹೆಚ್ಚಿಸ್ಕೋಬೇಕಾಗತ್ತೆ. ಏಕೆ? ತಾಯಿ ದೇವರು, ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತೇಳಿ ಶಾಸ್ತ್ರಗಳಲ್ಲೂ ಕೂಡ ಹೇಳ್ತಾರೆ. ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ, ಆಮೇಲೆ ಆಚಾರ್ಯ ದೇವ. ಅದು ಕಾಲಕ್ರಮೇಣ ಉಲ್ಟಾಗ್ಬಿಡುತ್ತೆ. ಆಚಾರ್ಯ ದೇವ ಮೊದಲು ಬಂತು, ಪಿತೃದೇವ ನಂತರ ಬಂತು, ಮಾತೃದೇವ ಕೊನೆಯೇ ಹೊರಟೋಯ್ತು. ಅದಕ್ಕೋಸ್ಕರವಾಗಿ ಸಹೋದರಿಯರೇ, ಒಂದು ಸತ್ಯ ನಿಮ್ಗೆ ತಮ್ಮ ಮುಂದೆ ಹೇಳ್ಕೊಡ್ತಾನೆ. ಮೊಟ್ಟ ಮೊದಲು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಏಕೆ ಅಂತಂದರೆ ಎಲ್ಲಿ ತನಕ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ನಿಜವಾಗಿರ್ತಕ್ಕಂಥ ಗುರಿ ಏನು ಅಂತ ತಿಳ್ಕೊಳ್ಳಿಲ್ಲ ಅಂದರೆ ಅಲ್ಲಿ ತನಕ ನಮ್ಮ ಜೀವನ ಸುಧಾರಣೆ ಆಗೋದಿಲ್ಲ. ನಾವು ಹೊರಗಡೆ ಪ್ರಯತ್ನ ಮಾಡ್ತೀವಿ, ಹಣ ಎಷ್ಟು ಬೇಕು, ವಿದ್ಯೆ ಎಷ್ಟು ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅದೇನು ತಪ್ಪಲ್ಲ, ಹಣನೂ ಬೇಕಾಗತ್ತೆ, ವಿದ್ಯೆನೂ ಬೇಕಾಗತ್ತೆ, ಅಧಿಕಾರನೂ ಬೇಕಾಗತ್ತೆ, ಎಲ್ಲವೂ ಬೇಕಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆಂತರಿಕ ಶಕ್ತಿ ಮುಖ್ಯವಾಗಿದೆ. ಇವತ್ತು ಕೆಲವು ಮಾತೆಯರಿಗೆ ಏನಾಗಿದೆ ಅಂತಂದರೆ ಮನೆಯಲ್ಲೂ ಕೆಲಸ ಮಾಡಬೇಕು, ಹೊರಗಡೆನೂ ಕೆಲಸ ಮಾಡಬೇಕು, ಎರಡೂ ಕಡೆ ಮಾಡಿದಾಗ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ. ಕಾರಣ ಟೆನ್ಷನ್ ಆಗ್ತಾಯಿದ್ದ ಅರ್ಥ ಏನಪ್ಪ ಅಂದರೆ ನಮ್ಮ ಮನೋಬಲ ಕುಸಿತವಾಗಿದೆ, ಮನಸ್ಸಿನಲ್ಲಿ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದು ನಮಗೆ ಗೊತ್ತು, ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೊಳ್ಳೋದು ನಮಗೆ ಗೊತ್ತು, ಅಥವಾ ಎಲೆಕ್ಟ್ರಿಸಿಟಿ ಇದ್ದರೆ ಅದನ್ನು ಚಾರ್ಜ್ ಮಾಡ್ಕೊಳ್ತೀವಿ, ಸೋಲಾರ್ ಸಿಸ್ಟಮ್ ಅದನ್ನು ಚಾರ್ಜ್ ಮಾಡ್ಕೊಳ್ತೀವಿ. ಅದೇ ನಮ್ಮ ಮನಸ್ಸನ್ನು ಚಾರ್ಜ್ ಮಾಡ್ಕೊಳ್ಳೋದು ಅದಕ್ಕೆ ಗಮನನೇ ಇಲ್ವಲ್ಲ. ಇದು ಇವತ್ತಾಗಿರ್ತಕ್ಕಂಥ ಒಂದು ದುಸ್ಥಿತಿ. ನಮ್ಮ ಮೊಬೈಲ್ನ ಇಡೀ ದಿನ ಬಳಸ್ಕೋಬೋದು, ಚಾರ್ಜು ಮಾಡ್ಕೋಬೋದು, ಆದರೆ ಚಾರ್ಜ್ ನಮ್ಮ ಕೈಲಿ ಮಾಡ್ಕೊಳಕ್ಕೆ ಬರಲ್ಲ, ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಹಾಗೆಯೇ ನಮ್ಮ ಮನಸ್ಸು ದುರ್ಬಲವಾಗಿದೆ, ಅದನ್ನು ಚಾರ್ಜ್ ಮಾಡ್ಕೊಳ್ತಕ್ಕಂಥ ಶಕ್ತಿ ನಮಗಿಲ್ಲ, ಆ ಶಕ್ತಿ ಭಗವಂತನಿಗಿದೆ. ಅದಕ್ಕೆ ಭಗವಂತನಿಗೆ ಮನದೇವ, ಹೃದಯೇಶ್ವರನ ಶಬ್ದನ ಬಳಸಿ ಅಂತಹ ಭಗವಂತನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕೆ ಅಂತಂದರೆ ಭಗವಂತ ನಮಗೇನು ಕೊಡ್ತಾನಪ್ಪ ಅಂದರೆ ಅವನಲ್ಲಿರ್ತಕ್ಕಂಥ ಒಂದು ಶ್ರೇಷ್ಠ ಭಾವನೆಗಳು ನಮ್ಗೆ ಹರಿಸ್ತಾನೆ. ನಾವು ಬೇಕಾದ್ದೇನು ಶ್ರೇಷ್ಠ ಭಾವನೆಗಳು. ಈ ಬೇಸರ, ಚಿಂತೆ, ಅಶಾಂತಿ ಇದು ಬೇಕಿಲ್ಲ, ಆ ಶ್ರೇಷ್ಠ ಭಾವನೆ ಬೇಕು. ಇದನ್ನು ಬೆಳೆಸ್ಕೊಳ್ಳೋದು ಯಾತಕ್ಕೆ ಅಂತ ಅಂದರೆ ಮಾತೆಯಲ್ಲಿ ಕೆಲವು ವಿಶೇಷತೆ ಇದೆ. ಮೊದಲನೇ ವಿಶೇಷತೆ ಏನಪ್ಪ ಅಂದರೆ ತ್ಯಾಗ. ಹೆಣ್ಮಗಳು ಮದುವೆ ಆಗೋ ತನಕ ತಂತೆಗಳ ಮನೇಲಿರ್ತಾರೆ, ಇದೇ ನನ್ನ ಮನೆ ಅಂತ ತಿಳ್ಕೊಂಡಿರ್ತಾರೆ. 10-15 ವರ್ಷನ 20 ವರ್ಷನ ಮದುವೆ ಆಗ್ತಿದ್ದಂಗೆ ಪತಿ ಪರಿಚಯ ಇರೋದಿಲ್ಲ, ಊರು ಪರಿಚಯ ಇರಲ್ಲ, ಸಂಬಂಧಗಳ ಪರಿಚಯ ಇರಲ್ಲ. ಅಲ್ಲಿಗೆ ಬಂದು ಅದು ನನ್ನ ಮನೆ ಅಂತ ಸ್ವೀಕರಿಸ್ತಲ್ಲ, ಅದು ಸಾಧಾರಣವಾಗಿರ್ತಕ್ಕಂಥ ತ್ಯಾಗ ಅಲ್ಲ. ಆ ತ್ಯಾಗವನ್ನು ಪುರುಷರು ಮಾಡಲಿಕ್ಕೆ ಬರೋಲ್ಲ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ತ್ಯಾಗ. ಎರಡನೇ ತ್ಯಾಗ ಯಾವುದಪ್ಪ ಅಂದರೆ ತಾಳ್ಮೆ. ಒಂದು ಚಿಕ್ಕ ಮಗು 1 ತಿಂಗಳಾಗಿದೆ, ಅದಕ್ಕೇನೋ ಕಾಯಿಲೆ ಇದೆ, ಬೆಳಗ್ಗೆಯಿಂದ ಸಂಜೆ ತನಕ ಒಂದೇ ಸಮ ಅಳ್ತಿರ್ತದೆ. ಅದು ತಾಯಿ ಏನು ಮಾಡ್ತಾರೆ, ಎಷ್ಟೇ ಪ್ರೀತಿಯಿಂದನೂ ಕೂಡ ಮುದ್ದಾಡ್ತಾಳೆ, ಆ ಮಗು ಸಮಾಧಾನ ಮಾಡ್ತಾಳೆ. ಸಾಮಾನ್ಯವಾಗಿ ಅದನ್ನು ಪುರುಷರು ಮಾಡೋಕ್ಕಾಗಲ್ಲ, ಏಕೆಂದರೆ ಪುರುಷರು ಕೇಳ್ಕೊಟ್ರೆ ಅವರು ಪೆಟ್ಟು ಕೊಟ್ಬಿಡ್ತಾರೆ, ಸಿಟ್ಕೊಳ್ತಾರೆ. ಅದನ್ನು ತಾಯಿ ದೇವರು ಅಂತ ಹೇಳ್ತಕ್ಕಂಥ. ಮೂರನೇದು ಯಾವುದಪ್ಪ ಅಂದರೆ ವಿಶ್ವಾಸ. ಪತಿ ಇವರೇ ನನ್ನ ಪತಿ, ವಿಶ್ವಾಸ ಇದೆ. ಅಕಸ್ಮಾತ್ ಪತಿ ಸತ್ತರೆ ಬೇರೆ ಪತಿ ಇಲ್ಲ, ಎಷ್ಟು ವಿಶ್ವಾಸ ಇರಲಿಕ್ಕೆ ಹಾಕ್ಕೊಳ್ಳಿ. ಮೂರನೇ 4ನೇ ವಿಚಾರಕ್ಕೆ ಬನ್ನಿ, ಸ್ನೇಹದ ಭಾವನೆ ಇದೆ. ಯಾರಾದ್ರು ನಿಮ್ಮ ಮನೆ ನೆಂಟರು ಬಂದರು, ಪತಿ ಪತ್ನಿ ಇಬ್ಬರು ಇದ್ದೀರಾ ನೋಡ್ಕೊಳ್ತಾರೆ, ಅಥವಾ ಪತಿ ಇಲ್ಲ ಪತ್ನಿ ಇದ್ದಾರೆ ನೋಡ್ಕೊಳ್ತಾರೆ, ಅಥವಾ ಪತ್ನಿ ಎಲ್ಲ ಊರಿಗೆ ಹೋಗಿದ್ದಾರೆ ಪತಿ ಮಾತ್ರ ಇದ್ದಾರೆ ಅಂದಾಗ ನೆಂಟರು ಬಂದರೆ ಪತಿ ಹೇಳ್ತಾರೆ, ನೋಡಪ್ಪ ನಮ್ಮಲ್ಲಿ ಹೆಂಗಸಿಲ್ಲ, ಅದಕ್ಕೋಸ್ಕರ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಹೋಟ್ಲಿಗೆ ಹೋಗೋಣ ಅಂತ ಹೊರಟೋಗ್ತಾರೆ. ಇದರಲ್ಲೂ ಕೂಡ ಮಾತೆಯಲ್ಲಿ ವಿಶೇಷತೆ. ಮತ್ತೊಂದು ವಿಶೇಷತೆ ಸೇವಾ ಭಾವನೆ. ಅವರು ಹೊರಗೆ ಸೇವೆ ಮಾಡಲಿ, ಒಳಗೆ ಸೇವೆ ಮಾಡಲಿ, ಬೆಳಗ್ಗೆಯಿಂದ ಸಂಜೆ ತನಕ ಮಾತೆಯರಿಗೆ ಸ್ವಚ್ಛತೆ ಬಗ್ಗೆ ತುಂಬ ಗಮನ ಇರ್ತದೆ,
ಸೇವೆ ಮಾಡ್ತಕ್ಕಂಥ ಹಗಲು ರಾತ್ರಿ ಮಾಡ್ತಾರೆ. ಒಂದು ವಾರ ಮಾತೆ ಒಂದು ಮನೇಲಿ ಇಲ್ಲ ಅಂದರೆ ಆ ಮನೆ ತುಂಬ ದುರ್ಗಂಧ ಆಗ್ಬಿಡ್ತದೆ. ಅದನ್ನು ರಿಪೇರಿ ಮಾಡಲಿಕ್ಕೆ ಎಷ್ಟೋ ದಿವಸ ಬೇಕಾಗುತ್ತೆ. ಅದರಿಂದ ಈ 5 ವಿಶೇಷತೆ ಬೇಕು. ಈ 5 ವಿಶೇಷತೆಗೆ ಮತ್ತೆರಡು ವಿಶೇಷತೆ ಸೇರಿಸ್ಕೋಬೇಕಾಗತ್ತೆ. ಆ ವಿಶೇಷತೆ ಯಾವುದಪ್ಪ ಅಂದರೆ, ಒಂದು ಜ್ಞಾನ. ಜ್ಞಾನದಿಂದಲೇ ಇಹವು, ಜ್ಞಾನದಿಂದಲೇ ಪರವು, ಜ್ಞಾನದಿಂದಲೇ ಸಕಲ ಸಂಪದವು, ಜ್ಞಾನವಿಲ್ಲದರೆ ಸಕಲವೂ ತನಗಿದ್ದು ಹಾನಿ ಕಾಣೆಯ ಸರ್ವಜ್ಞ ಅಂತ ಸರ್ವಜ್ಞ ಒಂದು ಮಾತು ಹೇಳ್ತಾರೆ. ಜ್ಞಾನ ಭಾಳ ದೊಡ್ಡದು. ಜ್ಞಾನ ಅಂತಕ್ಕಂಥ ಅಮೃತ, ಜ್ಞಾನ ಅಂತಕ್ಕಂಥ ಶಕ್ತಿ, ಜ್ಞಾನ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಗುಣ. ಇದನ್ನು ಅಳವಡಿಸ್ಕೋಬೇಕಾಗಿದೆ. ನಂತರ ಧ್ಯಾನ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಚಾರ್ಜ್ ಮಾಡ್ಕೊಳ್ಳೋದು. ಬೇರೆ ಏನಿಲ್ಲ, ನನ್ನ ಮೈಂಡನ್ನು ಚಾರ್ಜ್ ಮಾಡ್ಕೊಳ್ಳೋದು. ನಾನಾತ್ಮ ಚಾರ್ಜ್ ಆಗಬೇಕಾಗಿದೆ. ನನಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಬೇಕು. ಯಾವುದು? ಬೇಸರ, ಚಿಂತೆ ಅದು ಬೇಕಿಲ್ಲ, ಅಶಾಂತಿ ಅದು ಬೇಕಿಲ್ಲ. ಮತ್ತು ಬೇಕಾದು ಶಾಂತಿ, ಪ್ರೀತಿ, ದಯೆ, ಕರುಣೆ, ಈ ಶಕ್ತಿ ಬೇಕಾಗುತ್ತೆ. ಇದನ್ನು ನಾವು ಧ್ಯಾನದಿಂದ ಪಡ್ಕೋಬೋದು. 2 ಅಂಶಗಳನ್ನು ನಾವು ಪಡ್ಕೊಂಡಿದ್ದಾದರೆ, ಹೆಣ್ಮಕ್ಳನ್ನು ಸ್ವೀಕರಿಸಿದ್ದಾದರೆ, ಆಗ ಹೆಣ್ಣುಮಕ್ಕಳು ಶಿವಶಕ್ತಿಯರಾಗ್ತಾರೆ, ಜ್ಞಾನ ಗಂಗೆಯರಾಗ್ತಾರೆ, ಜಗನ್ಮಾತೆಯರಾಗ್ತಾರೆ. ಅಂಥವರಿಂದ ಮಕ್ಕಳು ವಿದ್ಯೆ ಕಲ್ತರೆ ನಿಜವಾಗ್ಲೂ ಕೂಡ ಆ ಮನೆ ಒಂದು ಸುಂದರವಾಗಿರ್ತಕ್ಕಂಥ ಗೃಹಸ್ಥಾಶ್ರಮ ಆಗುತ್ತೆ. ಜೀವನ ಸುಂದರವಾಗುತ್ತೆ. ಮನೆ ವಾತಾವರಣ ಪರಿವರ್ತನೆ ಆಗ್ತದೆ. ಮನೆಯಲ್ಲಿ ಒಂದು ಪರಿಶುದ್ಧವಾಗಿರ್ತಕ್ಕಂಥ ತರಂಗಗಳಿರ್ತದೆ. ದೇವಸ್ಥಾನಕ್ಕೆ ಹೋದರೆ ಏನು ಶುದ್ಧವಾಗಿರ್ತಕ್ಕಂಥ ಭಾವನೆ ಇರ್ತದೆ, ಅದೇ ಒಂದು ಹೋಟೆಲ್ಗೆ ಹೋದರೆ ಏನು ಭಾವನೆ ಇರ್ತದೆ, ಎರಡಕ್ಕೂ ಹೋಲಿಕೆ ಮಾಡಿ ನೋಡಿ. ಹೇಗೆ ದೇವಸ್ಥಾನದ ಭಾವನೆ ಪರಿಶುದ್ಧವಾಗಿರ್ತದೆ, ಅಲ್ಲಿ ಹೋಗಿ ಒಂದು 10 ನಿಮಿಷ ಕುಳಿತು ಬರ್ತೇವೆ, ಅದೇ ರೀತಿ ಮಾತೇರು ಸ್ವಲ್ಪ ಮನಸ್ಸು ಮಾಡಿದ್ರೆ ಇಡೀ ಮನೆಯನ್ನು ಪರಿವರ್ತನೆ ಮಾಡ್ಕೊಂಡಿದ್ದಾದರೆ, ಮನೆ ಮಂದಿರಲ್ಲಿ ಎಲ್ಲರೂ ಚೆನ್ನಾಗಿಬಿಟ್ರೆ, ಎಲ್ಲರೂ ಕೂಡ ಧ್ಯಾನ ಮಾಡ್ತಕ್ಕಂಥ ಅಭ್ಯಾಸ ಮಾಡಿಕೊಂಡ್ರೆ ಮನೆ ವಾತಾವರಣ ಬದಲಾವಣೆ ಆಗುತ್ತೆ. ಅದಕ್ಕೆ ನಮ್ಮಲ್ಲೊಂದು ಮಾತಿದೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಇವತ್ತಂಕನೂ ಎಲ್ಲೂ ಶಾಲೆ ತೆರೆದಿಲ್ಲ, ಆದರೆ ಈಶ್ವರಿಷ್ಟದಲ್ಲಿ ಬರ್ತಕ್ಕಂಥ ಅನೇಕ ಸಹೋದರಿಯರು ಪ್ರತಿನಿತ್ಯನೂ ಕೂಡ ತಮ್ಮೆಲ್ಲ ಕಾರ್ಯಕ್ರಮವನ್ನು ಮುಗಿಸಿ ಮಲಗೋದಕ್ಕೆ ಮುಂಚೆ 10 ನಿಮಿಷ ಎಲ್ಲರೂ ಕೂತ್ಕೊಳ್ತಾರೆ. ಭಾಳ ಪ್ರೀತಿಯಿಂದ ಪರಸ್ಪರ ಮಾತಾಡ್ತಾರೆ. ಇವತ್ತು ಮಾಡೋದು ತಪ್ಪೇನೋ, ಸುಧಾರಣೆ ಏನೋ ಅನ್ನೋದು ಮಾತಾಡ್ಕೊಳ್ತಾರೆ. ಕಷ್ಟ ನಷ್ಟಗಳನ್ನ ಅನುಭವ ಮಾಡ್ಕೊಳ್ತಾರೆ, ಹಂಚ್ಕೊಂಡು ಮುಂದಕ್ಕೆ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರ ಮಾಡಿ ಎಲ್ಲರೂ ಕೂಡ ಶಾಂತವಾಗಿ ಕೂತ್ಕೊಂಡು ಧ್ಯಾನ ಮಾಡಿ ಮನೆ ವಾತಾವರಣವನ್ನು ಸುಂದರ ಮಾಡ್ತಾರೆ. ಆ ಮನೆಗೆ ಗೃಹಸ್ಥಾಶ್ರಮ ಅಂತ ಹೇಳ್ತೀವಿ. ಇಂಥದ್ದು ಇಡೀ ಜಗತ್ತಿನಾದ್ಯಂತ ಲಕ್ಷಾಂತರ ಆಶ್ರಮಗಳಿದೆ. ಕಾರಣ ಏನಪ್ಪ ಅಂದರೆ, ಮನೆ ಮಂದಿರವಾದರೆ ಜೀವನ ಸುಂದರವಾಗುತ್ತೆ. ಮನೆ ಯಾವಾಗ ಮಂದಿರವಾಗುತ್ತೆ? ಮನೆಯಲ್ಲಿ, ನನ್ನ ಮನಸ್ಸೆಂಬ ಮನೆಯಲ್ಲಿ. ನನ್ನ ಮನಸ್ಸು ಪರಿಶುದ್ಧವಾಗಿರ್ತಕ್ಕಂಥ ಮನೆ, ಅದರಲ್ಲಿ ಪರಮಾತ್ಮನ ಶಕ್ತಿಯನ್ನು ನಾನು ಆಹ್ವಾನ ಮಾಡ್ಕೋಬೇಕಾಗಿದೆ. ಎಷ್ಟು ಆಹ್ವಾನ ಮಾಡ್ಕೊಳ್ತೀನೋ ಆಗ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಮನಸ್ಸು ಚೆನ್ನಾಗಿತ್ತು ಅಂತಂದರೆ ಜೀವನ ಚೆನ್ನಾಗಿರುತ್ತೆ. ಮನಸ್ಸು ಮತ್ತು ಜೀವನ ಚೆನ್ನಾಗಿದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಎರಡೂ ಚೆನ್ನಾಗಿದ್ದರೆ ಮನೆ ವಾತಾವರಣ, ಭವಿಷ್ಯ ಎಲ್ಲ ಚೆನ್ನಾಗಿರುತ್ತೆ. ಮಕ್ಕಳು ಚೆನ್ನಾಗಿ ಓದ್ತಕ್ಕಂಥ ಅಭ್ಯಾಸ ಬರುತ್ತೆ. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸಕಾರಾತ್ಮಕ ಭಾವನೆಯನ್ನು ತಾಯಿ ಪ್ರತಿನಿತ್ಯ ಒದಗಿಸ್ತಾ ಹೋಗ್ತಾರೆ. ಆಗ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕಲಿಕೆ ಜಾಸ್ತಿ ಬರ್ತಾಗ್ತದೆ, ಜೊತೆಗೆ ದಕ್ಷತೆ ಬರುತ್ತೆ. ಮತ್ತು ಪತಿಗೆ ಪ್ರತಿನಿತ್ಯನೂ ಕೂಡ ಮೆಡಿಟೇಷನ್ ಇದರಿಂದ ಹೇಳ್ಕೊಡ್ತಾ ಹೋದರೆ ಅಥವಾ ಅದರ ವೈಬ್ರೇಷನ್ ಕಳಿಸ್ತಾ ಹೋದರೆ ಪತಿಯಲ್ಲಿ ದಕ್ಷತೆ ಬರುತ್ತೆ, ಒತ್ತಡ ನಿವಾರಣೆ ಆಗುತ್ತೆ, ನೀನು ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ. ಹೀಗೆ ಜೀವನದಲ್ಲಿ ಮಾತೆಯರು ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. 24 ಗಂಟೆನಲ್ಲಿ ಕೊನೆಯ ಪಕ್ಷ ಒಂದು ಅರ್ಧ ಗಂಟೆ, 3/4 ಗಂಟೆ ಆದರೂ ಕೂಡ ಈಶ್ವರಿ ವಿಶ್ವವಿದ್ಯಾಲಯ ಇರ್ತದೆ. ಅಲ್ಲಿ ವಿಶೇಷವಾಗಿ ಮಹಿಳೆಯರೇ ನಡೆಸ್ತಕ್ಕಂಥ ಸಂಸ್ಥೆ. ಜಗತ್ತಿನಲ್ಲಿ ಒಂದೇ ಒಂದು ಸಂಸ್ಥೆ. ಈ ಸಂಸ್ಥೆಯ ಮುಖ್ಯಸ್ಥರು ಕೂಡ ಮಹಿಳೆಯೇ ಆಗಿದ್ದಾರೆ. ಹಾಗಾಗಿ ಇಡೀ ಜಗತ್ತಿನಲ್ಲಿ ಮಹಿಳೆಯರದೇ ಕಾರ್ಯಕ್ರಮ ಇರ್ತದೆ. ಅದಕ್ಕಾಗಿ ತಾವು ಯಾವುದಾದ್ರು ಒಂದು ಸಮಯ ಮಾಡಿಕೊಂಡು ಸ್ವಲ್ಪ ಪ್ರಯತ್ನ ಮಾಡಿ ಈಶ್ವರಿಷ್ಟಲ್ಲಿ ಅಭ್ಯಾಸ ಮಾಡಿ. ಬೇರೆ ಏನೂ ಅಭ್ಯಾಸ ಮಾಡಬೇಡಿ. ಬೇರೆಯವ್ರ ವಿಚಾರ ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮದೇ ಗುಣಗಳು, ನಮ್ಮದೇ ವಿಶೇಷತೆಗಳು, ನಮ್ಮದೇ ಭಾವನೆಗಳನ್ನು ಅಭ್ಯಾಸ ಮಾಡೋಣ, ಕಲಿಯೋಣ, ಜೀವನದಲ್ಲಿ ತರೋಣ, ಸಂತೋಷವಾಗಿರೋಣ, ಆರೋಗ್ಯವಾಗಿರೋಣ, ನಮ್ಮ ಭವಿಷ್ಯವನ್ನು ಚೆನ್ನಾಗಿಟ್ಕೊಳ್ಳೋಣ. ಇಂತಹ ಜೀವನ ಎಲ್ಲರಿಗೂ ಸಿಗಲಿ. ಆಗ ನಮ್ಮ ಸಮಾಜ ಉತ್ತಮವಾಗಿರ್ತಕ್ಕಂಥ ಸಮಾಜ ಆಗುತ್ತೆ. ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ಆಗ ನಾವು ಶ್ರೇಷ್ಠವಾಗಿರ್ತಕ್ಕಂಥ ನಾವು ನಿರ್ಮಾಣ ಮಾಡ್ಬೋದು. ಆಗ ಭಾರತ ಖಂಡಿತವಾಗಲೂ ಕೂಡ ವಿಶ್ವಗುರುವಾಗಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಜೀವನ, ಅಂತಹ ಭಾವನೆ, ಅಂತಹ ಭಾಗ್ಯ ತಮ್ಮೆಲ್ಲರಿಗೂ ಸಿಗಲಿ ಅಂತ ಆಶಿಸ್ತಾ ಇವತ್ತಿನ ಜ್ಞಾನಾಂಜಲಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ತಮಗೆ ಏನಾದರೂ ಕೂಡ ವಿಶೇಷವಾಗಿರ್ತಕ್ಕಂಥ ಅನುಭವ ಮಾಡಬೇಕು, ಪರಿವರ್ತನೆ ಆಗಬೇಕು ಅನ್ನೋದಾದರೆ ತಮ್ಮ ಭವಿಷ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ದಯಮಾಡಿ ಆಗಮಿಸಿರಿ. ಓಂ ಶಾಂತಿ.